ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ನೋಡಿ 8 ಆಪಲ್ ಟೊಮೆಟೊ ತೆಗೆದುಕೊಂಡಿದ್ದೀನಿ, ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಒಂದು 5 ಸಣ್ಣದಾದಂತಹ ಈರುಳ್ಳಿ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಬದನೆಕಾಯಿ ನೋಡಿ ಇಷ್ಟು ದಪ್ಪದ್ದು ಒಂದು 16 ಬದನೆಕಾಯಿ ಇಟ್ಕೊಂಡಿದ್ದೀನಿ. ಇವನ್ನೆಲ್ಲ ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 5 ಪೀಸು ಕಡಲೆ ಬೀಜದ ಜೊತೆ ಪುಡಿ ಮಾಡಲಿಕ್ಕೆ 5 ಪೀಸು ಬೇರೆ ಇಟ್ಕೊಂಡಿದ್ದೀನಿ. ಇದು ಗೊಜ್ಜಿಗೆ ಕಟ್ ಹಾಕೋಕ್ಕೆ ಜಜ್ಜಿಬಿಟ್ಟು ಹಾಕ್ತೀನಿ. ಮತ್ತು ಕಡಲೆ ಬೀಜ ಒಂದಿಷ್ಟು ಹುರಿದು ನಾವು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ನಾವು ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಟೊಮೆಟೊ ಈ ರೀತಿ ಸಣ್ಣದಾಗಿ 8 ಟೊಮೆಟೊನ ಆಪಲ್ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಬದನೆಕಾಯಿನ ನೋಡಿ ಈ ರೀತಿ ಸಣ್ಣದಾಗಿ ಪೀಸುಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ಎಲ್ಲ ಬದನೆಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕು, ಸಣ್ಣದಾಗಿರಬೇಕು. ಈ ರೀತಿ 16 ಬದನೆಕಾಯಿನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ನಾವು ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ಳೋಣ. ಮೊದಲು ನಾವು ಸ್ಟವನ್ನು ಹಚ್ಕೊಂಡು ಬಾಣಲೆ ಇಟ್ಕೊಂಡು ನೋಡಿ ಒಂದು 4 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಬಾಣಲೆಗೆ ಸ್ವಲ್ಪ ಆಯಿಲ್ ಇದ್ದರೆ ಚೆನ್ನಾಗಿರುತ್ತೆ. ಅದರ ಜೊತೆಗೆ 1/4 ಸ್ಪೂನಷ್ಟು ನಾನು ಸಾಸಿವೆ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಕಟ್ ಮಾಡಿಕೊಂಡಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಅದರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಮತ್ತು ಕಟ್ ಮಾಡಿಕೊಂಡಂತಹ ಆಲೂಗಡ್ಡೆ ಒಂದನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಈಗ ನಾವು ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ, ಆಲೂಗಡ್ಡೆ, ಕರಿಬೇವಿನ ಸೊಪ್ಪು ಮೂರನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ತೆಗೆದುಕೊಂಡು ನಾನು ಸ್ವಲ್ಪ ಹುಣಸೆಹಣ್ಣನ್ನು ನೆನೆ ಹಾಕ್ತಾಯಿದ್ದೀನಿ. ಯಾವುದೇ ಸಾಂಬಾರು ಮಾಡಲಿ ಹುಣಸೆ ಹುಳಿ ಸ್ವಲ್ಪ ಬಿಟ್ಟರೆ, ಇಲ್ಲ ಚಟ್ನಿ ಆಗಲಿ ಗೊಜ್ಜಾಗಲಿ ಏನೇ ಮಾಡಿದ್ರು ಹುಣಸೆ ಹುಳಿ ಒಂದು ಸ್ವಲ್ಪ ಬಿಟ್ಟರೆ ಅದರ ಟೇಸ್ಟೇ ಬೇರೆ ಆಗಿಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಅದರಿಂದಾಗಿ ಹುಣಸೆ ಹಣ್ಣು ಹಾಕೋದು. ಈರುಳ್ಳಿ ಸ್ವಲ್ಪ ಬೆಂದ ನಂತರ ನೋಡಿ ಈ ರೀತಿ ಬೆಂದಿದೆ. ಈಗ ನಾವು ಟೊಮೆಟೊ ಸೇರಿಸೋಣ. ಬದನೆಕಾಯಿನ ಸೇರಿಸೋಣ. ಟೊಮೆಟೊ ನಂತರ ಸೇರಿಸಬೇಕಾಗತ್ತೆ. ಈಗ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಬದನೆಕಾಯಿ. ನಾನು ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಬದನೆಕಾಯಿ ಬೇಗನೆ ಬೇಯುತ್ತೆ, ಅದರಿಂದಾಗಿ ಸ್ವಲ್ಪ ಮಟ್ಟಿಗೆ ಹಾಕ್ತಾ ಇರೋದು. ಮತ್ತು ರುಚಿ ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸ್ಬೋದು. ಈಗ ನಾವು ಹಾಫ್ ಸಿಮ್ಮಿಟ್ಟು ಬೌಲನ್ನ ಮುಚ್ಚೋಣ. ಒಂದು 3 ನಿಮಿಷ ಆದ ನಂತರ ತೆಗೆದು ಕಲಸೋಣ. ಬದನೆಕಾಯಿ 3 ನಿಮಿಷ ಬೇಯೋಷ್ಟರಲ್ಲಿ ನಾವು ಕಡಲೆ ಬೀಜನ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಒಂದು 5 ಬೆಳ್ಳುಳ್ಳಿ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇಷ್ಟನ್ನು ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಒಂದು 3 ರೌಂಡ್ ಹಾಕ್ಕೊಂಡ್ರೆ ಸಾಕು. ಈ ರೀತಿ ತರಿಯಾಗಿ ಪುಡಿ ಆಗುತ್ತೆ. ಹೆಚ್ಚಾಗಿ ನುಣ್ಣಗೆ ಆಗಬಾರ್ದು, ಟೇಸ್ಟ್ ಇರಲ್ಲ. 3 ರೌಂಡು ಹಾಕ್ಕೋಬೇಕಾಗತ್ತೆ. ಬದನೆಕಾಯಿ ಒಂದು 3 ನಿಮಿಷದ ನಂತರ ನಾವು ನೋಡಿದಾಗ
ಚೆನ್ನಾಗಿ ಬೆಂದಿರುತ್ತೆ. ಸಿಮ್ಮನ್ನು ಡೌನ್ ಮಾಡಿ ನೀವು ಬದನೆಕಾಯಿನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬೆಂದಿದೆ. ಈಗ ನಾವು ಟೊಮೆಟೊನ ಸೇರಿಸೋಣ. ಟೊಮೆಟೊ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ 1-2 ನಿಮಿಷ ನಾವು ಮುಚ್ಚೋಣ. ಮಧ್ಯದಲ್ಲಿ ಒಂದು ಸಲ ತೆಗೆದು ಕಲಿಸಬೇಕಾಗತ್ತೆ. ಈಗ ನಾವು ಸ್ವಲ್ಪ ಅರಿಶಿಣವನ್ನು ಸೇರಿಸೋಣ. ಮತ್ತು ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿ ಸೇರಿಸೋಣ. ಮತ್ತು 1.5 ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿನ ಸೇರಿಸ್ತಾ ಇದ್ದೀನಿ. ಮತ್ತು 1/4 ಸ್ಪೂನಷ್ಟು ಖಾರದ ಪುಡಿ ಮನೆಯಲ್ಲಿ ಮಾಡಿರುವಂಥದ್ದು ಸೇರಿಸ್ತಾ ಇದ್ದೀನಿ. ಖಾರ ಇರುವಂತಹ ಮೆಣಸಿನ್ಕಾಯಿ ಪುಡಿ ಅದು. ಎಲ್ಲವನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಹುಣಸೆ ಹುಳಿನ ಸೇರಿಸೋಣ. ಈಗ ಸ್ವಲ್ಪ ಮಟ್ಟಿಗೆ ನಾವು ನೀರನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಬೇಡ ನೀರು, ಯಾಕಂದರೆ ಗೊಜ್ಜಿಗೆ ನೀರು ಜಾಸ್ತಿ ಹಾಕಿದರೆ ಟೇಸ್ಟ್ ಹೋಗ್ಬಿಡುತ್ತೆ. ಅದರಿಂದಾಗಿ ಸ್ವಲ್ಪ ಮಟ್ಟಿಗೆ ನಾವು ನೀರನ್ನು ಸೇರಿಸ್ಬೇಕಾಗತ್ತೆ. ನೋಡಿಕೊಂಡು ಸೇರಿಸಿ. ಈ ರೀತಿ ಇದ್ದರೆ ಸಾಕು ನೀರು. ಈಗ ನಾವು ಉಪ್ಪು ಮೊದಲೇ ಹಾಕಿದ್ವಿ, ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸೋಣ. ಈಗ ಮುಚ್ಚದಿರ ಚೆನ್ನಾಗಿ ಕುದಿಸೋಣ. 5 ನಿಮಿಷ ಇದೇ ರೀತಿ ಕುದಿಸ್ಬೇಕಾಗತ್ತೆ. 5 ನಿಮಿಷದ ನಂತರ ನಾವು ಶೇಂಗಾ ಪುಡಿನ ಸೇರಿಸ್ಬೇಕು. ಇನ್ನೇನು ಇಳಿಸ್ತೀವಿ ಅಂದಾಗ 1 ನಿಮಿಷದ ಮುಂಚೆನೇ ಸೇರಿಸ್ಬೇಕಾಗತ್ತೆ. ಹೀಗೆ ಒಂದು 5 ನಿಮಿಷ ಕುದೀಲಿ. 5 ನಿಮಿಷ ಕುದ್ದಾಯಿತು ನೋಡಿ. ಈಗ ಶೇಂಗಾ ಪುಡಿನ ನಾನು ಸೇರಿಸ್ತಾ ಇದ್ದೀನಿ. ಇನ್ನೇನು 1 ನಿಮಿಷದಲ್ಲಿ ನಾವು ಇಳಿಸ್ತೀವಿ ಅಂದಾಗೇ ಸೇರಿಸ್ಬೇಕು, ಅದಕ್ಕೆ ಮುಂಚೆ ಸೇರ್ಸಕ್ಕೆ ಹೋಗಬಾರ್ದು. 1 ನಿಮಿಷ ಕುದಿಸ್ಬೇಕು ಅಷ್ಟೇ. ಈ ರೀತಿ ಕಲಿಸ್ಕೊಂಡು 1 ನಿಮಿಷ ಕುದಿಸಿ. ಬಹಳ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಕಡಲೆ ಬೀಜ ಪುಡಿ ಹಾಕಿದ್ದೇವೆ ಅಂದರೆ ಆ ಗೊಜ್ಜು ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಮತ್ತು ನೀವೆಂದೂ ಬಿಡೋದಿಲ್ಲ ಈ ಗೊಜ್ಜನ್ನು. ಇದು ಮುದ್ದೆಗಾಗಲಿ, ಚಪಾತಿಗಾಗಲಿ, ರೊಟ್ಟಿಗಾಗಲಿ, ಯಾವುದೇ ಒಂದು ಪೂರಿ ಜೊತೆಗಾಗಲಿ, ಅನ್ನ, ಮುದ್ದೆ, ರೈಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಬಿಡೋದೇ ಇಲ್ಲ ಈ ಗೊಜ್ಜನ್ನು. ಗೊಜ್ಜು ರೆಡಿ ಆಯಿತು. ಸಿಮ್ಮನ್ನು ನಾನು ಆಫ್ ಮಾಡ್ತಾಯಿದ್ದೀನಿ. ಈಗ ಬದನೆಕಾಯಿ ಗೊಜ್ಜನ್ನು ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ. ಎಷ್ಟೋ ರುಚಿಯಾದಂತಹ ಬದನೆಕಾಯಿ ಗೊಜ್ಜು ಫ್ರೆಂಡ್ಸ್. ನೀವು ಒಂದು 10 ದಿನ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು, ಕೆಡೋದೇ ಇಲ್ಲ. ಬಿಸಿ ಮಾಡಿಕೊಂಡು ತಿನ್ಬೋದು. ನಾನು ಈಗ 10 ಜನಕ್ಕಾಗುವಷ್ಟು ಗೊಜ್ಜನ್ನು ಮಾಡಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಅಷ್ಟೇ ಟೇಸ್ಟಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾತ್ರ ಪ್ರತಿಯೊಬ್ಬರು ನೋಡಿದವರೆಲ್ಲ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್.